ರಂಗಲ್ ಮೂವಿ ಅಂದ ತಕ್ಷಣ ನಿಮ್ಗೆ ಏನು ನೆನಪಾಗುತ್ತೆ? ರಕ್ಷಕ ರಾಕ್ಷಸ ಎರಡು ನಮ್ಮ ಶಿವಣ್ಣನೇ. ಅವ್ರ ಕಣ್ಣನ್ನ ಯೂಸ್ ಮಾಡಿದೆ ಮಫ್ತಿ ಅನ್ನೋ ಸಿನಿಮಾದಲ್ಲಿ ನರ್ತನ್ನು. ಎಂಟ್ರಿ ಸೀನಲ್ಲಿ ಐತೆ ಗೊತ್ತಾ ಮೇಡಮ್, ನೇಣು ಹಾಕೋವಾಗ ಶಿವಣ್ಣ ಸುಮ್ಮನೆ ಮೇಲೆ ನೋಡ್ತಾರೆ, ಅದೇ ಸೈಕು. ರಣಗಲ್ಲು ಅಂತಾರೆ. ಕೆಲವ್ರು ಹೇಳ್ತಾರೆ ರೌಡಿಸಮ್ ಸಿನಿಮಾ ಅನ್ನೋದು ಸ್ಟಾರ್ಟ್ ಆಗಿದೆ ಶಿವಣ್ಣನಿಂದ, ಎಲ್ಲದಕ್ಕೂ ಓಂಕಾರ ಆಡಿದೆ ನಮ್ಮ ಶಿವಣ್ಣ. ಬಂಗಾರದ ಮನುಷ್ಯ ನಮ್ಮ ಶಿವಣ್ಣ. ನಮಸ್ತೆ ಸರ್. ನಮಸ್ತೆ. ನಿಮ್ಮ ಹೆಸರು? ಪವನ್. ಪವನ್. ಮೂವಿ ಹೇಗಿತ್ತು ಮೇಡಮ್? 6 ವರ್ಷ ಆದಮೇಲೆ ನಮ್ಮ ರೋಣಾಪುರದ ರಾವಣ ಮತ್ತೆ ಫೀಲ್ಡ್ಗೆ ಎಂಟ್ರಿ ಆಗವ್ರೆ. ಅವ್ರು ಶಿವಣ್ಣನ ಬಗ್ಗೆ ಹೇಳ್ಬೇಕಂದ್ರೆ ಸಾಲಲ್ಲ ಮೇಡಮ್. ಏನಂತಿಕಂದರೆ ಅವರು ಮಾಸಾಗಿ ಬಂದಿರೋ ಸಿನಿಮಾ ಅಲ್ಲ, ದಾಖಲೆ ಹೊಡೆದ್ಬಿಟ್ಟೈತೆ. ಇವಾಗ ನೀವು ಕೆಲವ್ರು ಹೇಳ್ತಾರೆ ರೌಡಿಸಮ್ ಸಿನಿಮಾ ಅನ್ನೋದು ಸ್ಟಾರ್ಟ್ ಆಗಿದೆ ಶಿವಣ್ಣನಿಂದ, ಎಲ್ಲದಕ್ಕೂ ಓಂಕಾರ ಆಡಿದೆ ನಮ್ಮ ಶಿವಣ್ಣ. ಎಂತಿಕಂದರೆ ಇವಾಗ ನೀವು ಶಿವಣ್ಣ ಇದ್ರಲ್ಲಿ ಪಂಚೆ ಹುಟ್ಟವ್ರೆ, ಅದೊಂದು ಸ್ಪೆಷಲಿಟಿ. ಅದರಲ್ಲಿ ನೀವು ಪಂಚೆ ಹುಟ್ಟಿರೋ ಸಿನಿಮಾ ತಗೊಂಡ್ರೆ ನೀವು ಓಮ್ ಆಗಿರ್ಬೋದು, ಜನ್ಮದ ಜೋಡಿ ಆಗಿರ್ಬೋದು, ತವರಿನ ಸಿರಿ ಆಗಿರ್ಬೋದು, ಜೈಲರ್ ಆಗಿರ್ಬೋದು, ಮಫ್ತಿ ಆಗಿರ್ಬೋದು, ಇವಾಗ ಭೈರತಿ ರಣಗಲ್ಲು, ಇವ್ರು ಪಂಚೆ ಹುಟ್ಟಿರೋ ಸಿನಿಮಾ ಅಲ್ಲ, ನೆಕ್ಸ್ಟ್ ಲೆವೆಲ್ ಮೇಡಮ್. ಇವಾಗ ಹೊಸ ಅಧ್ಯಾಯ ಅಂತ ನೀವು RCB ನೋಡಿದ್ದೀರಾ, ಇದು ಶಿವಣ್ಣನ ಹೊಸ ಅಧ್ಯಾಯ. ಈ ಸಿನಿಮಾ ನೋಡಿದ್ಮೇಲೆ ಶಿವಣ್ಣನ ಮನೆ ಮುಂದೆ ಪ್ರೊಡ್ಯೂಸರ್ ನಾಳೆ ಕ್ಯೂ ನಿಂತಿರ್ತಾರೆ, ಬರ್ದಿಟ್ಕೊಳ್ಳಿ. ಶಿವಣ್ಣನ ಮಾಸ್ ಲೆವೆಲ್ ಸ್ಕ್ರೀನ್ ಮೇಲೆ ನಿಮ್ಮ ಎಕ್ಸ್ಪೆಕ್ಟೇಷನ್ ಬೇರೆಯೇ ಇರುತ್ತೆ. ನೀವು ಅಂದ್ಕೊಂಡಿರೋ ಹಾಗೆ ಮೂವಿ ಇತ್ತಾ ಅಥವಾ ಅದಕ್ಕಿಂತ ಮೂವಿ ನೆಕ್ಸ್ಟ್ ಲೆವೆಲ್ಗಿತ್ತ? ಮೇಡಮ್, ನಾನು ಇವತ್ತು ಫ್ಯಾನ್ ಶೋ ಇದಕ್ಕೆ 800 ರೂಪಾಯಿ ಕೊಟ್ಟು ಸಿನಿಮಾಗೆ ಬಂದೆ. ಏನಂತ ಕೇಳಿ, ಶಿವಣ್ಣ ಒಂದೇ ಒಂದು ಬ್ಯಾಟ್ ಹಿಡಿಯೋ ಸ್ಟೈಲ್ಗೆ. ಮೇಡಮ್, ಎಂತೆಂಥವ್ರೋ ಬ್ಯಾಟ್ ಹಿಡಿಯೋದು ನೋಡಿದ್ದೀವಿ, ನಮ್ಮ ಶಿವಣ್ಣ ಹಿಡಿಯೋದು ಮಾತ್ರ ನೆಕ್ಸ್ಟ್ ಲೆವೆಲ್ ಮೇಡಮ್. ಅವ್ರ ಥರ ಯಾರೂ ಮಾಡೋಕ್ಕಾಗಲ್ಲ. ಇವಾಗ ಕೆಲವು ರಿಲೀಸ್ ಅಂದರೆ ನೀವು ಕೇಳಿರ್ತೀರಾ, ರಿಲೀಸ್ ಅಂದರೆ ನಂದು ಕ್ರೇಜು, ನಮ್ಮ ಸ್ಟಾರ್ದು ಹಂಗೆ ಅಂತೀರ ರೇ. ಅಂಥ ರಿಲೀಸ್ ಕ್ರೇಜ್ಗೆಲ್ಲ ಶಿವಣ್ಣನ ಸಿನಿಮಾ ಅಪ್ಪ. ಓಮ್ ಸಿನಿಮಾ ಅನ್ನೋದು 550 ಸಲ ರಿಲೀಸ್ ಆಗಿ ಬುಕ್ ಆಫ್ ರೆಕಾರ್ಡಲ್ಲಿ ನಮ್ಮ ಶಿವಣ್ಣನ ಹೆಸರು ಐತೆ. ಅವ್ರಿಗಿನ್ನ ರೆಕಾರ್ಡ್ಗಳ. ಮೊನ್ನೆ ನೀವು ಜಾಕಿ ಸಿನಿಮಾಗೆ ಬಂದಿದ್ರಾ? ಜಾಕಿ ರಿಲೀಸ್ ಆಯ್ತಲ್ಲ ಅಪ್ಪವ್ರ ಬರ್ಡೇಗೆ, ಅದಕ್ಕಿನ್ನ ಕ್ರೇಜಾ ಮೇಡಮ್. ದೊಡ್ಡ ಮನೆ ಅವತ್ತಿರೋ ಟಾಪೇ, ಓಕೆನಾ? ಅದಂತೂ ಹೇಳೋಕ್ಕೆ ಇಷ್ಟಪಡ್ತೀನಿ. ರಂಗಲ್ ಮೂವಿ ಅಂದ ತಕ್ಷಣ ನಿಮ್ಗೆ ಏನು ನೆನಪಾಗುತ್ತೆ? ಮೇಡಮ್, ಅನ್ಯಾಯ ವಿರುದ್ಧ ಹೋರಾಡೋ ಒಬ್ಬ ರಕ್ಷಕ ರಾಕ್ಷಸ ಎರಡು ನಮ್ಮ ಶಿವಣ್ಣನೇ. ಅದನ್ನು ಸಕ್ಕದಾಗಿ ಮಾಡೋರು ಮೇಡಮ್. ನರ್ತನ್ ಬಂದು ಪ್ರಶಾಂತ್ ನೀಲ್ ಅವ್ರ ತಮ್ಮ ಅಂತ ಹೇಳೋಕೆ ಇಷ್ಟಪಡ್ತೀನಿ. ನಮ್ಮ ಶಿವಣ್ಣನ ಸಕ್ಕದಾಗಿ ತೋರಿಸವ್ರೆ. ಅವ್ರ ಕಣ್ಣನ್ನು ಯೂಸ್ ಮಾಡಿದೆ ಮಫ್ತಿ ಅನ್ನೋ ಸಿನಿಮಾದಲ್ಲಿ ನರ್ತನ್ನು. ಎಂಟ್ರಿ ಸೀನಲ್ಲಿ ಐತೆ ಗೊತ್ತಾ ಮೇಡಮ್, ನೇಣು ಹಾಕೋವಾಗ ಶಿವಣ್ಣ ಸುಮ್ಮನೆ ಮೇಲೆ ನೋಡ್ತಾರೆ, ಅದೇ ಸೈಕು. ಶಿವಣ್ಣನ ಬಿಟ್ಟು ಬೇರೆ ಯಾವ ಕ್ಯಾರೆಕ್ಟರ್ ನಿಮ್ಗೆ ಇಷ್ಟ ಆಯಿತು ಈ ಸಿನಿಮಾಲಿ? ವಿಲನ್ ಕ್ಯಾರೆಕ್ಟರ್ ಸಕ್ಕದಾಗಿ ಮಾಡಿದ್ದಾರೆ ಮೇಡಮ್. ಅವರು ಬಾಲಿವುಡ್ ಆ್ಯಕ್ಟರ್ ಒಬ್ಬರು ರಾಹುಲ್ ಬೋಸೋ ಏನೋ ಅವ್ರ ಹೆಸರು, ಅವ್ರು ಸಕ್ಕದಾಗಿ ಮಾಡಿದ್ದಾರೆ. ಶಿವಣ್ಣ ಸಿನಿಮಾಗೆ ಪುನೀತ್ ರಾಜ್ಕುಮಾರ್ ಸರ್ ಅಭಿಮಾನಿಗಳಾಗಲಿ, ರಾಘಣ್ಣ ಅವ್ರ ಅಭಿಮಾನಿಗಳಾಗಲಿ, ಎಲ್ಲ ಅಭಿಮಾನಿಗಳು ದೊಡ್ಡ ಮನೆಯವರು ಅಂತ ಸೇರಿಕೊಂಡು ಮೂವಿ ನೋಡ್ತಾರೆ. ಈ ಥರ ಸಿನಿಮಾನ ನೋಡೋದು ದೊಡ್ಡ ಮನೆ ಕುಟುಂಬ ಮಾತ್ರ. ಅದ್ರ ಬಗ್ಗೆ ಏನು ಹೇಳ್ತೀರಾ? ಮೇಡಮ್, ಖುಷಿ ಆಗುತ್ತೆ. ನಮ್ಮ ಶಿವಣ್ಣನೂ ಬರ್ತಿದ್ರು, ಅವ್ರಿಗೇನೋ ಹುಷಾರಿಲ್ಲ ಅಂದ್ಬಿಟ್ಟು ಬಂದಿಲ್ಲ ಅಷ್ಟೇ, ಇಲ್ಲ ಬರ್ತಾಯಿದ್ರು ಅವ್ರ ಫ್ಯಾನ್ಸ್ಗಳ ಮಧ್ಯೆ. ಇವಾಗ ಅವರು ಅಲ್ಲಿದ್ದರು, ಡಾಕ್ಟರ್ ರಾಜ್ಕುಮಾರ್ ಅವ್ರ ಮಗ ಆಗಿದ್ದರು, ಫ್ಯಾನ್ಸ್ಗಳನ್ನ ಅಷ್ಟು ಪ್ರೀತಿಸ್ತಾರೆ ಅಂದರೆ ಅದೇ ಖುಷಿ ಮೇಡಮ್. ಇವತ್ತು ನಿಮ್ಗೆ ಇನ್ನೊಂದು ಸತ್ಯ ನಿಮಗೆ ಗೊತ್ತಿಲ್ಲ ಅನಿಸುತ್ತೆ, ಪ್ರತಿ ವರ್ಷ ನಾವು ಶಿವಣ್ಣನ ಬರ್ಡೇಗೆ ಹೋಗ್ತೀವಿ. ಒಬ್ಬ ಸ್ಟಾರು ಯಾವುದೇ ಬ್ಯಾರೆಗೇಟ್ ಹಾಕೊಳ್ದೆ ಮನೆ ಒಳಗೆ ಕರ್ಕೊಂಡು ಬರ್ಡೇ ಸೆಲೆಬ್ರೇಟ್ ಮಾಡೋ ಅಂಥ ನಟ ನಮ್ಮ ಶಿವಣ್ಣ. ಆ ಥರ ಇರೋವಾಗ ಅದೇ ಖುಷಿ ಮೇಡಮ್. ನಮ್ಮ ಶಿವಣ್ಣ ಅಂದರೆ ನಮ್ಗೆ ಖುಷಿ. ದೊಡ್ಡ ಮನೆ ಬಗ್ಗೆ ಏನು ಹೇಳ್ತೀರಾ ಸರ್? ಮೇಡಮ್, ದೊಡ್ಡ ಮನೆ ಅಂದರೆ ದೇವಸ್ಥಾನ ಮೇಡಮ್, ಕೈ ಮುಗಿಬೇಕಷ್ಟೇ. ಅವ್ರ ವಿರೋಧ ಯಾರೇ ತಪ್ಪು ಮಾತಾಡಿದ್ರು ಅವ್ರಿಗೆ ಒಳ್ಳೇದಾಗಲ್ಲ, ಅಷ್ಟೇ ಹೇಳೋದು. ಡಾಲಿ ಧನಂಜಯ್ ಸರ್ ಅವರು ರೀಸೆಂಟಾಗಿ ಒಂದು ಪ್ರೀ ಇವೆಂಟಲ್ಲಿ ಹೇಳಿದರು, ನಾನು ಮೂವಿ ನೋಡೋಕೆ ಹೋದರೆ ಶಿವಣ್ಣನ ಗೆಟಪ್ಪಲ್ಲೇ ಹೋಗಿ ನಾನು ಮೂವಿ ನೋಡ್ತೀನಿ ಅಂತ. ಅದ್ರ ಬಗ್ಗೆ ನೀವೇನು ಹೇಳ್ತೀರಾ ಸರ್? ಮೇಡಮ್, ಒಬ್ಬ ಬಿಗ್ಗೆಸ್ಟ್ ಸ್ಟಾರು ಸಹ ಕಲಾವಿದ್ರು ಹಾಕೊಂಡು ಅವ್ರ ಕೈಲಿ ಒದೆ ತಿನ್ನೋ ಆ್ಯಕ್ಟಿಂಗು ಮಾಡ್ತಾರೆ ಅಂದರೆ ನಮ್ಮ ಶಿವಣ್ಣ ಮಾತ್ರ. ಅವ್ರು ಆ ಥರ ಪ್ರೀತಿ ಕೊಡ್ತಾರೆ ಅಂದರೆ ಆ ಕಡೆಯಿಂದನೂ ಹಂಗೆ ಬರುತ್ತೆ. ನಮ್ಮ ಶಿವಣ್ಣನ ಹತ್ರ 2 ದಿವಸ ಇರಲಿ ಮೇಡಮ್, ಅವರೇ ಮನ್ಸೋದೈತಾರೆ. ನಮ್ಮ ಶಿವಣ್ಣನ ವ್ಯಕ್ತಿತ್ವ ಅಂಥದ್ದು. ತೆರೆ ಮೇಲೆ ಮಾತ್ರ ಗ್ಯಾಂಗ್ಸ್ಟರು, ಆಫ್ ಸ್ಕ್ರೀನ್ ಮಾತ್ರ ನಮ್ಮ ಶಿವಣ್ಣನ ಥರ ಗೋಲ್ಡನ್ ಆರ್ಟ್, ಬಂಗಾರದ ಮನುಷ್ಯ ನಮ್ಮ ಶಿವಣ್ಣ. ಮೂವಿಗೆ ಎಷ್ಟು ರೇಟಿಂಗ್ಸ್ ಕೊಡ್ತೀರಾ ಸರ್? 10/10 ಮೇಡಮ್. ನಮ್ಮ ಕನ್ನಡ ಸಿನಿಮಾ, ನಮ್ಮ ಶಿವಣ್ಣನ ಸಿನಿಮಾ 10/10. ಎರಡನೇ ಮಾತಿಲ್ಲ, ಏನಂತೀಯಣ್ಣ? ಸೂಪರ್.